ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 120ನೆಯ ಅಧ್ಯಾಯವಾದ ಶತ್ರುಗಳು ಕನ್ಯಾಪಹಾರವನ್ನು ಸಹಿಸದೆ ಯುದ್ಧ ಮಾಡಿದುದು, ಕ್ರಮವಾಗಿ ಶತ್ರುಗಳಿಗೆ ಅಪಜಯವಾಗುತ್ತಾ ಬಂದು ಅಧರ್ಮ ಯುದ್ಧಕ್ಕೆ ಇಳಿದು ಅವಿಕ್ಷಿತನನ್ನು ಸೆರೆ ಹಿಡಿಯುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳಿದನು, ಅವಿಕ್ಷಿತನಿಂದ ಹಿಂದೆ ಅನೇಕ ಸಂದರ್ಭಗಳಲ್ಲಿಯೂ ಮುದತಿ ಸ್ವಯಂವರದಲ್ಲಿಯೂ ಪರಾಜಯಗೊಳಿಸಲ್ಪಟ್ಟ ಆ ಎಲ್ಲ ರಾಜರು ಮತ್ತು ರಾಜಪುತ್ರರು ಒಟ್ಟುಗೂಡಿ ಸಂಗ್ರಾಮಕ್ಕೆ ಸಿದ್ಧರಾದರು. ಕ್ರೌಷ್ಟುಕಿ ಮುನಿಯೇ, ತರುವಾಯ ಆ ಅವಿಕ್ಷಿತ ರಾಜಕುಮಾರನೊಬ್ಬನಿಗೂ ಮತ್ತು ರಾಜಪುತ್ರರು ಅನೇಕ ಮಂದಿಗೂ ಬಹಳ ಭಯಂಕರವಾದ ಸಂಗ್ರಾಮವು ಜರುಗಿತು. ರಾಜಪುತ್ರರು ಕತ್ತಿ, ಶಕ್ತಿ ಆಯುಧ, ಗದ, ಬಾಣ ಮುಂತಾದ ಆಯುಧಗಳನ್ನು ಕೈಯಲ್ಲಿ ಧರಿಸಿ ಯುದ್ಧೋನ್ಮತ್ತರಾಗಿ ಪ್ರಹರಿಸುತ್ತಾ ಯುದ್ಧ ಮಾಡಿದರು. ಅವರೆಲ್ಲರೊಡನೆ ಅವಿಕ್ಷಿತನು ಹಾಗೆಯೇ ಯುದ್ಧ ಮಾಡಿದನು. ಅಸ್ತ್ರವಿದ್ಯೆಯಲ್ಲಿ ಸುಶಿಕ್ಷಿತನೂ ಬಲಿಷ್ಠನೂ ಆದ ಅವಿಕ್ಷಿತ ರಾಜಕುಮಾರನು ಉಗ್ರವಾದ 100 ಬಾಣಗಳಿಂದ ಆ ಶತ್ರುಗಳನ್ನು ಭೇದಿಸಿದನು. ಅವಿಕ್ಷಿತನು ಯುದ್ಧ ಮಾಡುತ್ತಾ ಒಬ್ಬ ಶತ್ರುವಿನ ಬಾಹುವನ್ನು ಕತ್ತರಿಸಿದನು, ಮತ್ತೊಬ್ಬ ಶತ್ರುರಾಜನ ಕತ್ತನ್ನು ಛೇದಿಸಿದನು, ಬೇರೊಬ್ಬನ ಹೃದಯಕ್ಕೆ ಹೊಡೆದನು ಮತ್ತು ಮತ್ತೊಬ್ಬ ಶತ್ರುವನ್ನು ವಕ್ಷಸ್ಥಳದಲ್ಲಿ ಪ್ರಹರಿಸಿದನು, ಮತ್ತು ಒಂದು ಮದ್ದಾನೆಯ ಸೊಂಡಿಲನ್ನು ಕತ್ತರಿಸಿದನು, ಒಂದು ಕುದುರೆಯ ಶಿರವನ್ನು ಉರುಳಿಸಿದನು, ಮತ್ತು ಒಂದು ರಥದ ನೊಗವನ್ನು, ಮತ್ತೊಂದು ರಥದ ಕುದುರೆಗಳನ್ನು, ಬೇರೊಂದು ರಥದ ಸಾರಥಿಯನ್ನು ಭೇದಿಸಿದನು. ಹಾಗೂ ತನ್ನ ಬಳಿಗೆ ಬರುತ್ತಿದ್ದ ಶತ್ರುಗಳು ಪ್ರಯೋಗಿಸಿದ ಬಾಣಗಳನ್ನು ತನ್ನ ಬಾಣಗಳಿಂದ ತುಂಡು ಮಾಡಿದನು. ಒಬ್ಬನು ಹಿಡಿದಿರುವ ಖಡ್ಗವನ್ನು ಭೇದಿಸಿದನು ಮತ್ತು ಬೇರೊಬ್ಬನ ಬಿಲ್ಲನ್ನು ಲಾಘವದಿಂದ ಕತ್ತರಿಸಿದನು. ಅವಿಕ್ಷಿತನಿಂದ ಕವಚವು ಭಿನ್ನವಾದುದರಿಂದ ಒಬ್ಬ ಶತ್ರುವಾದ ರಾಜಕುಮಾರನು ಹತನಾದನು, ಮತ್ತು ಅವಿಕ್ಷಿತನ ಪ್ರಹಾರಕ್ಕೆ ಗುರಿಯಾದ ಒಬ್ಬ ಪದಾತಿಯು ರಣರಂಗವನ್ನು ಬಿಟ್ಟನು. ಹೀಗೆ ಆ ಸಮಸ್ತ ರಾಜರ ಮಂಡಲವು ಅಸ್ತವ್ಯಸ್ತವಾಗಿ ಮಾಡಲ್ಪಡುತ್ತಿರಲು ಅವರಲ್ಲಿ 700 ಮಂದಿ ವೀರರಾಜರು ಮರಣದಲ್ಲಿ ಸ್ಥಿರವಾದ ನಿಶ್ಚಯವುಳ್ಳವರಾಗಿ ಯುದ್ಧ ಮಾಡಲು ನಿಂತರು. ತಮ್ಮ ಅಪಾರವಾದ ಸೈನ್ಯ ಪರಿವಾರವು ಒಬ್ಬ ರಾಜಪುತ್ರನಿಂದ ಸೋತು ಓಡಿ ಹೋಗುತ್ತಿರುವುದನ್ನು ಕಂಡು ವೀರರಾಜರು ತಮ್ಮ ಸದ್ವಂಶ, ವಯಸ್ಸು, ಶೌರ್ಯ, ಲಜ್ಜಾಭಾರ ಮುಂತಾದ ಗುಣಗಳನ್ನು ಸ್ಮರಿಸಿಕೊಂಡು ಯುದ್ಧ ಮಾಡಲು ಸ್ಥಿರರಾಗಿ ನಿಂತರು.
ರಾಜಪುತ್ರನಾದ ಆ ಅವಿಕ್ಷಿತನು ಯುದ್ಧಕ್ಕೆ ಸಿದ್ಧರಾದ ರಾಜರೊಡನೆ ಸೇರಿ ಬಲುಕೋಪ ತಾಳಿದವನಾಗಿ ಆಯಾಯ ವೀರಶತ್ರುವಿನೊಡನೆ ಧರ್ಮಯುದ್ಧ ಪರನಾಗಿ ಯುದ್ಧ ಮಾಡಿದನು. ಮಹಾಮುನಿಯಾದ ಕ್ರೌಷ್ಟುಕಿಯೇ, ಮಹತ್ತಾದ ಬಲದಿಂದ ಕೂಡಿದ ರಾಜಪುತ್ರನು ಆ ಶತ್ರುರಾಜರನ್ನು ಯಂತ್ರದಂತೆ ಅಭೇದ್ಯವಾದ ಕವಚವು ಚಿನ್ನವಾಗಿ ಕವಚಶೂನ್ಯರನ್ನಾಗಿ ಮಾಡಲು ವ್ಯವಸ್ಥೆಯಿಂದ ಯುದ್ಧ ಮಾಡಿದನು. ಆಗ ಶತ್ರುಗಳು ಕೋಪ ತಾಳಿದರು. ಆಗ ಶತ್ರುಗಳಾದ ರಾಜಕುಮಾರರು ಆಯಾಸದಿಂದ ಉಂಟಾದ ಬೆವರಿನ ಪ್ರವಾಹದಿಂದ ಒದ್ದೆಯಾದ ಮುಖವುಳ್ಳವರಾಗಿ ಧರ್ಮದಿಂದ ಯುದ್ಧ ಮಾಡುತ್ತಿರುವ ಅವಿಕ್ಷಿತನೊಡನೆ ಅಸಹನೆಯಿಂದ ಅಧರ್ಮ ಯುದ್ಧವನ್ನು ಮಾಡಲಾರಂಭಿಸಿದರು. ಶತ್ರುರಾಜರ ಗುಂಪು ಅವಿಕ್ಷಿತನೊಬ್ಬನ ಮೇಲೆ ಬಿದ್ದು ಯುದ್ಧ ಮಾಡುತ್ತಿರಲು ಒಬ್ಬನು ಬಾಣರಾಶಿಯಿಂದ ಅವಿಕ್ಷಿತನನ್ನು ಪ್ರಹರಿಸಿದನು. ಮತ್ತೊಬ್ಬನು ಇವನ ಬಿಲ್ಲನ್ನು ಕತ್ತರಿಸಿದನು. ಮತ್ತು ಬೇರೊಬ್ಬನು ಬಾಣಗಳಿಂದ ಇವನ ಧ್ವಜವನ್ನು ನೆಲಕ್ಕೆ ಕೆಡವಿದನು. ಕೆಲವರು ಇವನ ರಥದ ಕುದುರೆಗಳನ್ನು ಕೊಂದರು. ಇನ್ನು ಕೆಲವರು ಗದಾ ಪ್ರಹಾರದಿಂದ ರಥವನ್ನು ಭಂಗಗೊಳಿಸಿದರು. ಮತ್ತೆ ಕೆಲವರು ಅನೇಕ ಬಾಣಗಳಿಂದ ಅವಿಕ್ಷಿತನ ಪೃಷ್ಠಭಾಗದ ಮೇಲೆ ಹೊಡೆದರು. ಆಗ ತನ್ನ ಬಿಲ್ಲು ಕತ್ತರಿಸಿ ಹೋಗಲು ಕೋಪಾವೇಶದಿಂದ ಕೂಡಿದ ರಾಜಪುತ್ರನಾದ ಅವಿಕ್ಷಿತನು ಖಡ್ಗ ಚರ್ಮಗಳನ್ನು ಹಿಡಿದುಕೊಂಡನು. ಅಷ್ಟರಲ್ಲಿ ಬೇರೊಬ್ಬನು ಯುದ್ಧ ಮಾಡಿ ಖಡ್ಗ ಚರ್ಮಗಳನ್ನು ಕೆಳಕ್ಕೆ ಕೆಡವಿದನು. ತರುವಾಯ ಚರ್ಮ ಖಡ್ಗಗಳು ಭಿನ್ನವಾಗಿ ಬಿದ್ದುದರಿಂದ ಗದಾಯುದ್ಧದಲ್ಲಿ ನಿಸ್ಸೀಮನಾದ ಆ ಅವಿಕ್ಷಿತನು ಗದೆಯನ್ನು ತೆಗೆದುಕೊಂಡನು. ಆಗ ಒಬ್ಬ ಶತ್ರುರಾಜನು ಸುಶಿಕ್ಷಿತನಂತೆ ಕ್ಷುರಪ್ರವೆಂಬ ಆಯುಧದಿಂದ ಗದೆಯನ್ನು ಛೇದಿಸಿದನು. ಹೀಗೆ ಏಕಾಕಿಯಾದ ರಾಜಪುತ್ರನ ಮೇಲೆ ಕೆಲವರು ಸಹಸ್ರಾರು ಬಾಣಗಳನ್ನು ಮತ್ತೆ ಕೆಲವರು ನೂರಾರು ಬಾಣಗಳನ್ನು ಪ್ರಯೋಗಿಸುತ್ತಾ ಎಲ್ಲ ಶತ್ರುರಾಜರು ಧರ್ಮಯುದ್ಧದಿಂದ ಬಾಹ್ಯರಾಗಿ ಅವನನ್ನು ನಡುವೆ ಸಿಕ್ಕಿಸಿಕೊಂಡು ಹೊಡೆದಾಡಿದರು. ಹೀಗಿರಲು ಅನೇಕ ಮಂದಿಯಿಂದ ಆಕ್ರಮಿಸಿ ಪೀಡಿಸಲ್ಪಟ್ಟು ಏಕಾಕಿಯಾದ ಅವಿಕ್ಷಿತನು ಕಳವಳಗೊಂಡು ನೆಲಕ್ಕೆ ಬಿದ್ದನು. ಆಗ ಮಹಾಭಾಗ್ಯಶಾಲಿಗಳಾದ ರಾಜಕುಮಾರರು ಅವನನ್ನು ಬಂಧಿಸಿದರು. ತರುವಾಯ ಎಲ್ಲ ಶತ್ರುರಾಜರು ರಾಜಪುತ್ರನಾದ ಅವಿಕ್ಷಿತನನ್ನು ಅಧರ್ಮದಿಂದ ಬಂಧಿಸಿ ವಶಮಾಡಿಕೊಂಡು ವಿಶಾಲ ರಾಜನೊಡನೆ ವಿದಿಶಾನಗರವನ್ನು ಪ್ರವೇಶಿಸಿದರು. ಆ ಶತ್ರುರಾಜರು ಅವಿಕ್ಷಿತನನ್ನು ಸೆರೆ ಹಿಡಿದುದರಿಂದ ಅತಿ ಹರ್ಷವುಳ್ಳವರು, ಆನಂದದಲ್ಲಿ ಮುಳುಗಿದವರೂ ಆಗಿ ಬಂಧಿಸಿದ ರಾಜಪುತ್ರನೊಡನೆ ನಗರಕ್ಕೆ ಬಂದರು. ತರುವಾಯ ಶತ್ರುರಾಜರ ಸಮಕ್ಷದಲ್ಲಿ ಸ್ವಯಂವರ ಕನ್ಯೆಯನ್ನು ವಿಶಾಲರಾಜನು ತಂದಿರಿಸಿದನು. ಆಗ ತಂದೆಯಿಂದಲೂ ಮತ್ತು ಪುರೋಹಿತನಿಂದಲೂ ಆ ಸ್ವಯಂವರ ಕನ್ಯೆಯು, ಈ ರಾಜಮಂಡಲದಲ್ಲಿ ಯಾವ ವ್ಯಕ್ತಿಯು ನಿನಗೆ ರುಚಿಸುವನೋ ಅವನನ್ನು ವರಿಸು ಎಂದು ಮತ್ತೆ ಮತ್ತೆ ಹೇಳಲ್ಪಟ್ಟಳು. ಕ್ರೌಷ್ಟುಕಿ ಮುನಿಯೇ, ಹೀಗೆ ಪ್ರೇರೇಪಿಸಲ್ಪಟ್ಟರೂ ಮಾನಿನಿಯಾದ ಆ ಸ್ವಯಂವರ ಕನ್ಯೆಯು ಯಾವಾಗ ಬೇರೊಬ್ಬ ಪತಿಯನ್ನು ವರಿಸಲಿಲ್ಲವೋ ಆಗ ಮಹಾರಾಜನಾದ ವಿಶಾಲ ನರಪತಿಯು ಆಕೆಯ ವಿವಾಹಕ್ಕೆ ದೈವಜ್ಞನನ್ನು ಪ್ರಶ್ನಿಸಿದನು. ಈ ಕನ್ಯೆಯ ವಿವಾಹಕ್ಕೆ ಮಂಗಳಕರವೂ ಪ್ರಶಸ್ತವೂ ಆದ ಒಂದು ದಿನವನ್ನು ಹೇಳು. ಇಂದು ವಿವಾಹಕ್ಕೆ ವಿಘ್ನವನ್ನುಂಟು ಮಾಡುವ ಈ ಪ್ರಸಂಗವೂ ಒದಗಿತು ಎಂದು ರಾಜನು ದೈವಜ್ಞನನ್ನು ಕುರಿತು ಪ್ರಶ್ನೆ ಮಾಡಿದನು. ಮಾರ್ಕಂಡೇಯ ಮುನಿಯು ಹೇಳಿದನು, ನರೇಂದ್ರನಾದ ವಿಶಾಲನಿಂದ ಈ ರೀತಿಯಾಗಿ ಪ್ರಶ್ನಿಸಲ್ಪಟ್ಟ ದೈವಜ್ಞನು ಆ ಪ್ರಸಂಗವನ್ನು ಸಮಗ್ರವಾಗಿ ವಿಮರ್ಶೆ ಮಾಡಿ ತಿಳಿದುಕೊಂಡ ಭವಿಷ್ಯ ತತ್ವವುಳ್ಳವನೂ ಬಹಳ ನೊಂದಿರುವ ಮನವುಳ್ಳವನೂ ಆಗಿ ಹೀಗೆ ಹೇಳಿದನು. ಭೂಮಿಯ ಅಧಿಪತಿಯಾದ ರಾಜನೇ, ಪ್ರಶಸ್ತವಾದ ಲಗ್ನದಿಂದ ಕೂಡಿರುವುದು ಶುಭಕರವೂ
ಮತ್ತು ವಿವಾಹಕ್ಕೆ ಯೋಗ್ಯವೂ ಆದ ಬೇರೆ ಸುದಿವಸಗಳು ಶೀಘ್ರದಲ್ಲಿಯೇ ಲಭಿಸುವವು. ಸನ್ಮಾನವನ್ನು ಕೊಡುವ ಶೀಲವುಳ್ಳ ರಾಜನೇ, ಹಾಗೆ ಒದಗಿದ ಶುಭ ದಿನಗಳಲ್ಲಿ ನೀನು ನಿನ್ನ ಪುತ್ರಿಯ ವಿವಾಹವನ್ನು ಮಾಡುತ್ತೀಯೇ. ಇಂದು ಆ ವಿಚಾರವನ್ನು ಬಿಡು. ಇಂದು ಎಲ್ಲಕ್ಕೂ ಮಹತ್ತಾದ ವಿಘ್ನವು ಪ್ರಾಪ್ತವಾಗಿರುವುದು. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ಅವಿಕ್ಷಿಚ್ಚರಿತಂ ನಾಮ 20+100 ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 121ನೇ ಅಧ್ಯಾಯವಾದ ಶತ್ರುಗಳ ತಂಡದಲ್ಲಿ ಏಕಾಕಿಯಾಗಿ ಸಿಕ್ಕಿಬಿದ್ದ ಪುತ್ರನ ಬಂಧನವನ್ನು ಮೆಚ್ಚಿ ವೀರಾದೇವಿಯು ತನ್ನ ಪತಿದೇವನೆದುರು ಪ್ರಶಂಸೆ ಮಾಡಿ ಪುತ್ರನ ಬಂಧನ ಬಿಡುಗಡೆಗೆ ಯತ್ನ ಮಾಡಿಸುವಳು. ಪುತ್ರನನ್ನು ಬಿಡುಗಡೆ ಮಾಡಿ ಆ ಕನ್ಯೆಯನ್ನು ಮದುವೆಯಾಗುವಂತೆ ತಂದೆ ಬೋಧಿಸುವುದು. ಪುತ್ರನು ನಿರಾಕರಣ ಮಾಡುವುದು. ಕನ್ಯೆಯು ನಿರಾಶಳಾಗಿ ತಪಸ್ಸಿಗೆ ಹೋಗುವುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.